ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 87ನೆಯ ತಿರುನಾಮ ಶರಣಂ. ತಿರುಕಣ್ಣಮ್ಮಂಗೈ ನಾಥಮುನಿಗಳ ಶಿಷ್ಯರಾಗಿದ್ದರು. ಒಂದು ದಿನ ಅವರು ತಿರುಕಣ್ಣಮ್ಮಂಗೈ ದಿವ್ಯ ದೇಶದಲ್ಲಿರುವ ಭಕ್ತವತ್ಸಲ ಭಗವಂತನ ದರ್ಶನಕ್ಕೆ ಹೋದರು. ದೇವಾಲಯದ ಪ್ರವೇಶ ದ್ವಾರದಲ್ಲಿ 2 ನಾಯಿಗಳು ಜೋರಾಗಿ ಜಗಳವಾಡುತ್ತಿದ್ದುದನ್ನು ಅವರು ಕಂಡರು. ಜಗಳ ತೀವ್ರವಾಗಿ ನಡೆದು ಕೊನೆಗೆ ಆ 2 ನಾಯಿಗಳು ಸತ್ತವು. ಸತ್ತ ನಾಯಿಗಳನ್ನು ಕಂಡ ಅವರ ಮಾಲೀಕರು ದೇವಾಲಯದಿಂದ ಹೊರಗೆ ಬಂದು ಜಗಳ ಆರಂಭಿಸಿದರು. ಆ ಜಗಳವು ತೀವ್ರವಾಗಿ ನಡೆದು ಕೊನೆಗೆ ಆ 2 ಮಾಲೀಕರು ಪ್ರಾಣ ಕಳೆದುಕೊಂಡರು. ಇದನ್ನು ಕಂಡ ಆಂಡಾನ್, ಮಾನವರು ತಮ್ಮ ನಾಯಿಗಳಿಗಾಗಿ ಪ್ರಾಣವನ್ನೇ ಕೊಡಲು ಸಿದ್ಧರಾಗಿದ್ದಾರೆ. ಹಾಗಾದರೆ ಕರುಣಾಮಯಿಯಾದ ಭಗವಂತನು ತನ್ನ ಆಸ್ತಿಯಾದ ಜೀವಾತ್ಮಗಳನ್ನು ರಕ್ಷಿಸಲು ಎಷ್ಟು ಸಿದ್ಧನಾಗಿರಬಹುದು ಎಂದು ಯೋಚಿಸಿದರು. ಈ ಸತ್ಯವನ್ನು ಅರಿತ ಆಂಡಾನ್ ತಮ್ಮ ಕೆಲಸವನ್ನು ಬಿಟ್ಟು ಮನೆಯನ್ನು ಮಾರಿ ಸಂಪೂರ್ಣವಾಗಿ ಭಕ್ತವತ್ಸಲ ಭಗವಂತನ ಸೇವೆಗೆ ತಮ್ಮನ್ನು ಅರ್ಪಿಸಿಕೊಂಡರು. ದೇವಾಲಯವೇ ಅವರ ಮನೆಯಾಯಿತು. ಅವರು ಭಗವಂತನ ಪ್ರಸಾದವನ್ನೇ ಆಹಾರವಾಗಿ ಸ್ವೀಕರಿಸಿ ಬದುಕುತ್ತಿದ್ದರು. ಅವರು ಭಗವಂತನ ಬಳಿ, ನೀವು ಒಬ್ಬರನ್ನು ಕಾಪಾಡಿ ಮತ್ತೊಬ್ಬರನ್ನು ಸಂಹರಿಸಿದ್ದೀರಿ. ಆನೆಗಳಲ್ಲಿ, ವಾನರರಲ್ಲಿ, ಸಹೋದರರಲ್ಲಿ, ರಾಕ್ಷಸರಲ್ಲಿ ಮತ್ತು ಅಸುರರಲ್ಲಿ. ಆದ್ದರಿಂದ ನನ್ನನ್ನು ಕಾಪಾಡಬಲ್ಲವರು ನೀವು ಮಾತ್ರ ಎಂದು ಹೇಳಿದರು. ಆಂಡಾನ್ ಅವರ ಪ್ರಾರ್ಥನೆಯ ಅರ್ಥವೇನೆಂದರೆ, ಭಗವಂತನು ಜೀವಿಗಳ ಜನ್ಮ, ಸ್ಥಾನ ಅಥವಾ ಜಾತಿಯನ್ನು ನೋಡಿ ಭೇದ ಭಾವ ಮಾಡುವುದಿಲ್ಲ. ಭಗವಂತನು ಗಜೇಂದ್ರನನ್ನು ಕಾಪಾಡಿದನು, ಆದರೆ ದುಷ್ಟ ಕಂಸನ ಪರವಾಗಿ ಕೃಷ್ಣ ಮತ್ತು ಬಲರಾಮರನ್ನು ಕೊಲ್ಲಲು ಬಂದ ಕುವಲಯ ಪೀಡ ಆನೆಯನ್ನು ಸಂಹರಿಸಿದನು. ಅವನು ಸುಗ್ರೀವನನ್ನು ಕಾಪಾಡಿ ವಾಲಿಯನ್ನು ಸಂಹರಿಸಿದನು. ಅರ್ಜುನನನ್ನು ಕಾಪಾಡಿ ಶಿಶುಪಾಲನನ್ನು ಸಂಹರಿಸಿದನು. ವಿಭೀಷಣನನ್ನು ಕಾಪಾಡಿ ರಾವಣನನ್ನು ಸಂಹರಿಸಿದನು ಮತ್ತು ಪ್ರಹ್ಲಾದನನ್ನು ಕಾಪಾಡಿ ಹಿರಣ್ಯಕಶಿಪುವನ್ನು ಸಂಹರಿಸಿದನು. ಇದರಿಂದ ಭಗವಂತನು ಭಕ್ತಿಯನ್ನೇ ಮುಖ್ಯವಾಗಿ ನೋಡುತ್ತಾನೆ ಎಂಬುದು ತಿಳಿಯುತ್ತದೆ. ಆತನು ತನ್ನ ಭಕ್ತರನ್ನು ಕಾಪಾಡಿ ದುಷ್ಟರನ್ನು ಸಂಹರಿಸುತ್ತಾನೆ. ವಿಭೀಷಣನು ರಾಮನಿಗೆ ಶರಣಾಗುವಾಗ ಈ ರೀತಿ ಪ್ರಾರ್ಥಿಸುತ್ತಾನೆ: ಸರ್ವಲೋಕ ಶರಣ್ಯಾಯ ರಾಘವಾಯ ಮಹಾತ್ಮನೆ. ಅಂದರೆ ರಾಮನು ಎಲ್ಲರಿಗೂ ಶರಣಾಗತಿ ನೀಡುವ ರಕ್ಷಕನು ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸುತ್ತದೆ. ಶರಣಂ ಎಂದರೆ ಭಗವಂತನು ಎಲ್ಲರಿಗೂ ಆಶ್ರಯ ಎಂದು ಅರ್ಥ. ನಾವು ಪ್ರತಿದಿನ ಶರಣಾಯ ನಮಃ ಎಂದು ಜಪಿಸಿದರೆ ತಿರುಕಣ್ಣಮ್ಮಂಗೈ ಆಂಡಾನ್ ಮಾಡಿದಂತೆ ಭಗವಂತನನ್ನೇ ನಮ್ಮ ರಕ್ಷಕನೆಂದು ಒಪ್ಪಿಕೊಂಡು ಅವರ ದಿವ್ಯ ರಕ್ಷಣೆಯನ್ನು ಬೇಡುತ್ತೇವೆ. ಶ್ರೀಮತೆ ರಾಮಾನುಜಾಯ ನಮಃ.